ಎಲ್ಲರಿಗೂ ನಮಸ್ಕಾರ. ಸಪ್ತಸ್ವರ ಸಂಗೀತ ಕಲಾಕೇಂದ್ರ ಹಮ್ಮಿಕೊಂಡಿರುವಂತಹ ಚಿಂತಲಪಲ್ಲಿ ಯುವ ಕಲಾವಿದರ ಸಂಘದ ಉದ್ಘಾಟನಾ ಸಮಾರಂಭಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಗಣೇಶನನ್ನು ನೆನೆಯುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಲೋಕಾಭಿರಾಮನಾದ ಶ್ರೀರಾಮಚಂದ್ರನನ್ನು ವಂದಿಸುತ್ತಾ ನಾವು ಇಲ್ಲಿ ನೆನೆಯಲೇಬೇಕಾದಂಥದ್ದು ನಾವು ಇವತ್ತಿನ ದಿನದ ಒಂದು ಕೇಂದ್ರ ಬಿಂದು ಚಿಂತಲಪಲ್ಲಿ. ಸೊ ಹಾಗಾಗಿ ಚಿಂತಲಪಲ್ಲಿ ಗಿಡ್ಡಾಂಜನೇಯನನ್ನು ಕುರಿತು ನಮ್ಮ ಗುರುಗಳಾದಂತಹ ಡಾಕ್ಟರ್ ಶ್ರೀಕಾಂತ ನಾಗೇಂದ್ರ ಶಾಸ್ತ್ರಿ ಅವರು ರಚಿಸಿರುವಂತಹ ಈ ಶ್ಲೋಕವನ್ನು ಸ್ಮರಿಸುತ್ತಾ, ಶ್ರೀಕರಂ ಶ್ರೀ ವಾದಿರಾಜ ಪ್ರತಿಷ್ಠಿತಂ ಕರುಣಾಕರಂ ದಹರ ನಗರೀ ನಾಯಕ ಶ್ರೀ ರಘುವರಾಂಘ್ರಿ ಸುಸೇವಕಂ ಚಾರು ಗೋಲಾಂಗೂಲ ಚೂಲೆ ಪ್ರಣವ ಘಂಟಾಧಾರಕಂ ತಿಂತ್ರಿಣೀಪುರ ಪಾಲಕ ಸ್ತೋಕಾಂಜನೇಯನ್ ಉಪಾಸ್ಮಹೆ. ಮಂಗಳಕಾರನು, ಶ್ರೀ ವ್ಯಾಸರಾಜರಿಂದ ಪ್ರತಿಷ್ಠಿಸಲ್ಪಟ್ಟವನು, ಕರುಣಾಪೂರಿತನು, ಹೃದಯಾಕಾಶ ರೂಪನಾದ ದಹರ ಅಂದರೆ ಅಯೋಧ್ಯ ನಗರಿಯ ನಾಯಕನಾದ ಶ್ರೀರಾಮನ ಪಾದಸೇವಕನು, ಸುಂದರವಾದ ಉದ್ದವಾದ ಬಾಲದ ತುದಿಯಲ್ಲಿ ಓಂಕಾರ ರೂಪವಾದ ಗಂಟೆಯನ್ನು ಧರಿಸಿರುವವನು, ಚಿಂತಲಪಲ್ಲಿ ತಿಂತ್ರಿಣೀಪುರ ಅಂತ ಹೇಳಿದ್ರೆ ಚಿಂತಲಪಲ್ಲಿ ಎಂದು, ಚಿಂತಲಪಲ್ಲಿಯನ್ನು ಕಾಪಾಡುವ ಸ್ತೋಕಾಂಜನೇಯನನ್ನು ಉಪಾಸನೆ ಮಾಡುತ್ತಾ ನಮ್ಮ ಈ ಸಪ್ತಸ್ವರ ಸಂಗೀತ ಕಲಾಕೇಂದ್ರದ ವತಿಯಿಂದ ಮಾಡುತ್ತಿರುವಂತಹ ಈ ಚಿಂತಲಪಲ್ಲಿ ಯುವ ಕಲಾವಿದರ ಸಂಘದ ಉದ್ಘಾಟನಾ ಸಮಾರಂಭಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸುತ್ತೇವೆ. ಯುವ ಕಲಾವಿದರ ಸಂಘವನ್ನು ಸ್ಥಾಪಿಸಲು ಒಂದು ಮುಖ್ಯ ಉದ್ದೇಶ ಎಂದರೆ ಈ ಪರಂಪರೆಯನ್ನು ಚಿರಸ್ಥಾಯಿಯಾಗಿ ಉಳಿಸುವುದಾಗಿದೆ. ಸುಮಾರು 800 ವರ್ಷಗಳಿಗೂ ಮೀರಿ ನಮ್ಮ ಚಿಂತಲಪಲ್ಲಿ ಪರಂಪರೆಯ ಇತಿಹಾಸವಿದೆ. ಗವಿರಂಗ ದಾಸರಾದಿಯಾಗಿ ಅಲ್ಲಿಂದ ಪ್ರಾರಂಭಗೊಂಡು ಸಂಗೀತರಾಯ ತಿಮ್ಮಣ್ಣನವರ ಆದಿಯಾಗಿ ಈ ಪರಂಪರೆಯಲ್ಲಿ ಅನೇಕ ಸಂಗೀತ ದಿಗ್ಗಜರು ಸಾಮ್ರಾಟರು ಮೆರೆದಿದ್ದಾರೆ. ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆಯನ್ನು ಮಾಡಿ ದೊಡ್ಡ ಪರಂಪರೆಯ ನವ ನಿರ್ಮಾಪಕರಾಗಿ ಸದ್ಗುರು ಶ್ರೀ ತ್ಯಾಗರಾಜರ ಶಿಷ್ಯ ಪರಂಪರೆಗೆ ಸೇರಿದ ಹೆಗ್ಗಳಿಕೆ ನಮ್ಮದಾಗಿದೆ. ಚಿಂತಲಪಲ್ಲಿ ವೆಂಕಟರಾಯರು ನಮ್ಮ ಕುಟುಂಬದ ಮೇರು ಪರ್ವತ ಹಾಗೂ ಆಧಾರ ಸ್ತಂಭವಾಗಿ ಕಂಗೊಳಿಸಿದ್ದು ಇಡೀ ವಂಶಕ್ಕೆ ಕಳಶಪ್ರಾಯವಾಗಿ ನಿಂತ ಧ್ರುವತಾರೆಯಂತೆ ಹೇಳಿದರೆ ಅತಿಶಯೋಕ್ತಿ ಏನಲ್ಲ. ಈ ಒಂದು ಪರಂಪರೆಯನ್ನು ನಾವು ಶುರು ಮಾಡಬೇಕು ಅಂದರೆ 800 ವರ್ಷಗಳ ಇತಿಹಾಸ ಏನಿದೆ ಅದನ್ನು ಒಂದು ಸ್ಮರಣೆ ಮಾಡಿಕೊಂಡು ಈ ನಂತರ ಈ ಯುವ ಪೀಳಿಗೆ ಏನು ಅದನ್ನು ಮುಂದೆ ಸಾಧನೆ ಮಾಡಬೇಕು ತೊಗೊಂಡು ಹೋಗಬೇಕಂತಿದ್ದಾರೆ, ಅದು ಈ ಒಂದು ಎರಡರ ಸಮ್ಮಿಲನ ಇದು. ಅದಕ್ಕೆ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ದೊಡಗೂಡಿ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸಜೀವನಕ್ಕೆ ಮಂಕುತಿಮ್ಮ. ನಮ್ಮ ಪರಂಪರೆಯ ಹೊಸ ಚಿಗುರುಗಳು ಈ ಒಂದು ಮಹತ್ ಕಾರ್ಯವನ್ನು ಮಾಡುತ್ತಿರುವುದು ಎಲ್ಲರೂ ಹಾಕ್ಕೊಟ್ಟಂತಹ ಒಂದು ಅಡಿಪಾಯ. ಈ ಹಳೆ ಬೇರುಗಳಾದಂತಹ ಎಲ್ಲ ಹಿರಿಕರು ನಡೆದು ಬಂದಂತಹ ರಾಜಮಾರ್ಗ, ಅವರು ನಮಗೆ ನೀಡಿರುವಂತಹ ವಿದ್ಯೆ, ಸಂಸ್ಕೃತಿ, ಸಂಸ್ಕಾರದ ಬಲದಿಂದ ಈ ಹೊಸ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ಈ ಕಾರ್ಯಕ್ರಮವನ್ನು ನಮ್ಮ ಪರಂಪರೆಯ ಇತಿಹಾಸವನ್ನು ಬಿಂಬಿಸುವಂತಹ ಪ್ರಾರ್ಥನಾ ರೂಪದಲ್ಲಿರುವಂತಹ ಪರಂಪರಾ ಗೀತೆಯೊಂದು, ಅದನ್ನು ನಮ್ಮ ಶ್ರೀಮತಿ ಶ್ರುತಿ ಅಚ್ಯುತರಾವ್ ಅವರವರು ನಮಗೆ ಅದರ ಒಂದು ಹಿನ್ನೆಲೆಯನ್ನು ನಾವು ಅವರಿಗೆ ಕೊಟ್ಟಾಗ ಅವರು ಅದನ್ನು ನಮಗೆ ಸಂಸ್ಕೃತದಲ್ಲಿ ಒಂದು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ಸೊ ಆ ಒಂದು ಪ್ರಾರ್ಥನೆ ಗೀತೆ, ಇದನ್ನೇ ಪರಂಪರಾ ಗೀತೆ ಅಂತ ಹೇಳಿ ನಾವು ಇದು ಮಾಡಿ ಈ ಮಕ್ಕಳ ಕೈಲಿ ಇದೊಂದು ಶುಭಾರಂಭವನ್ನು ಮಾಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಈ ಪರಂಪರಾ ಗೀತೆ ಬಗ್ಗೆ 1-2 ಮಾತಲ್ಲಿ ನಾನು ಹೇಳಲೇಬೇಕಾಗತ್ತೆ. ಯಾಕೆಂದರೆ
ಇಡೀ ಇತಿಹಾಸವನ್ನು ನಾವು ಕಾಣಬಹುದು. ಹಾಗೆ ಸಂಗೀತದಲ್ಲಿ ಏನೇನು ಇವರಿಗೆ ನೆಕ್ಸ್ಟು ಒಂದು ವರ್ಕ್ಶಾಪ್ ಆಗಲಿ ಒಂದು ಎಕ್ಸ್ಪೆರಿಮೆಂಟ್ ಆಗಲಿ ಮಾಡೋದಕ್ಕೆ ಒಂದು ಒಳ್ಳೆಯ ಹಾಸು ಸಿಕ್ಕಿದೆ ಅಂತ ಹೇಳಿ ನಾನು ಹೇಳಿ ಬಯಸ್ತೇನೆ. ಗಾನ ವಿಶಾರದ ತುಭ್ಯಂ ನಮಃ ಪರಂಪರಾ ಸುಮ ಸುಗಂಧೆ, ಇದು ಮೊದಲನೇ ನುಡಿ. ವಿಶಿಷ್ಟವಾದಂತಹ ಲಲಿತ ಸ್ವರೂಪ ಅಂದರೆ ತುರೀಯ ಸ್ವರೂಪಳಾದ ಗಾನ ವಿಶಾರದೆಯೇ ನಮ್ಮ ಈ ಚಿಂತಲಪಲ್ಲಿ ಪರಂಪರೆ ಅಂತ ಹೇಳಿ ಅವರು ವಿಶಾರದೆಗೆ ಹೋಲಿಸಿದ್ದಾರೆ. ಈ ಚಿಂತಲಪಲ್ಲಿ ಎಂಬ ಸುಮ ಅಂದರೆ ಹೂವಿನ ಪರಿಮಳ ಎಲ್ಲ ಕಡೆಯಲ್ಲೂ ಈ ಪರಂಪರೆಯಲ್ಲಿ ಪಸರಿಸುತ್ತಿದೆ. ಗಾಯನ ಸುಧಾ ಮಕರಂದೆ ರಸಿಕ ಜನ ಭೃಂಗ ವಿನೋದೆ. ಗಾನ ವಿಶಾರದೆಯ ಸುಗಂಧ ಈ ಪರಂಪರೆಯ ಎಲ್ಲರಿಗೂ ಒಲಿದಿದೆ. ಈ ಗಾನ ವಿಶಾರದೆ ಎಂಬ ಕುಸುಮದಲ್ಲಿ ಗಾಯನ ಎಂಬುದು ಅಮೃತವಿದ್ದ ಹಾಗೆ. ಗಾಯನ ಎಂಬ ಮಕರಂದವನ್ನು ಎಲ್ಲರೂ ಸವಿಯುತ್ತಾ ಸಂತೋಷಪಡುತ್ತಾರೆ. ರಸಿಕ ಜನರೆಲ್ಲರೂ ಈ ಭೃಂಗಕ್ಕೆ ಹೋಲಿಸಿ ಆ ಗಾಯಕರೆಲ್ಲರೂ ಮಕರಂದದಂತೆ ಹೋಲಿಸಲಾಗಿದೆ ಇಲ್ಲಿ. ಮತ್ತು ಸಾಮ ವೇದದಿಂದ ಸೇವಿಸಲ್ಪಟ್ಟವಳೆ ಸಾಮವಿದ್ಯಾ ಸೇವಿತ ವಂಶೆ ಗವಿರಂಗಾದಿ ಗಾಯಕಾನುರಾಗೆ ವಿರಿಂಚಿ ಹರಿಹರ ಶಕ್ತಿ ಸ್ವರೂಪೆ ಇಂದ್ರೋಪೇಂದ್ರಾದಿಭಿರಭಿವಂದಿತೆ. ಸಾಮವಿದ್ಯೆಯನ್ನು ಸದಾ ಸೇವನೆ ಮಾಡುವ ವಂಶ ನಮ್ಮದಾಗಿದೆ. ನಮ್ಮ ಪೂರ್ವಿಕರು ಗವಿರಂಗಾದಿಗಳಾದಿಯಾಗಿ ಈ ಗಾಯನ ವಿಶಾರದೆಯ ಬಹಳ ಅನುರಾಗಪೂರಿತವಾಗಿ ನೋಡಿಕೊಂಡಿದ್ದಾಳೆ. ವಿರಿಂಚಿ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರೆಲ್ಲರೂ ಸ್ತುತಿಸಲ್ಪಟ್ಟಂತಹ ಶಕ್ತಿ ಸ್ವರೂಪಳೆ. ಲೋಕವನ್ನು ರಕ್ಷಣೆ ಮಾಡುವಂತಹ ದೇವತೆಗಳ ಅಂದರೆ ಇಂದ್ರೋಪೇಂದ್ರ ಆದಿ ದಶ ದಿಕ್ಪಾಲಕರಿಂದ ವಂದಿಸಲ್ಪಟ್ಟವಳೆ. ಚಿಂತಲಪಲ್ಲಿ ಹೃತ್ ಸರೋಜ ನಿವಾಸೆ ವಾಗೇಯ ವಿತ್ ಕರಕಮಲ ಸುಪೂಜೆ ವಿದ್ವಜ್ಜನ ಸುಖದೇ ವರದೆ ನಿಗಮಾತ್ಮಿಕೆ ವಿಶಾರದೆ. ಚಿಂತಲಪಲ್ಲಿಯ ಹೃದಯ ಕಮಲದಲ್ಲಿ ನಿವಾಸಿಸುವಳೆ. ಈ ಪರಂಪರೆಯಲ್ಲಿ ಸಂಗೀತದ ಜೊತೆ ಸಾಹಿತ್ಯ ಅಂದರೆ ಕಮಲಗಳಿಂದ ಪೂಜಿಸಲ್ಪಟ್ಟವಳೆ. ವಿದ್ವಜ್ಜನ ಅಂದರೆ ಸಂಗೀತವನ್ನು ಆಲಿಸುವವರಿಗೆ ಸುಖವನ್ನು, ಪಾಠ ಮಾಡುವವರಿಗೆ ಮತ್ತು ರಚನಾಕಾರರಿಗೆ ಎಲ್ಲರಿಗೂ ಶುಭಕರಿಯೇ ಆಗಿರುವಂತಹ ನಮ್ಮ ಈ ಶಾರದೆ. ನಿಗಮ ಅಂದರೆ ವೇದಗಳ ಶಾರದೆ. ನಿಗಮಾತ್ಮಿಕೆ ಈ ಎಲ್ಲ ಜನರ ಜನಮಾನಸದಲ್ಲಿ ಅಂತರಂಗದಲ್ಲಿ ಸಂಚರಿಸುತ್ತಿರುವವಳೆ. ಜಗತ್ಸ್ವರೂಪಿಯೇ ಹೌದು, ಜಗತ್ತಿಗೆ ಆಧಾರ ಶಕ್ತಿಯೂ ಹೌದು. ಇವಳು ಅಂತರಗಾಮಿಯಾಗಿ ನೆಲೆಸಿದ್ದಾಳೆ ಚಿಂತಲಪಲ್ಲಿ ಪರಂಪರೆಯಲ್ಲಿ. ಜಗದೇಕ ಎಂಬ ಭಾವವಾಗಿರುವ ರಸ, ಶೀಲೆ ಎಂದರೆ ಸ್ವಭಾವ. ಈ ಜಗತ್ತಿನ ಸಾರಸ್ವರೂಪಳೂ ಆದ ಆ ತಾಯಿಯ ಚೈತನ್ಯ ರೂಪವೇ ನಮಗೆ ದಾರಿದೀಪ. ಜಗದಾಧಾರಕಾರೆ ಜನಾಂತರಂಗ ಸಂಚಾರೆ ಜಗದೇಕ ಭಾವರಸಶೀಲೆ ಅಂತ ಈ ಒಂದು ಸಾಹಿತ್ಯದಲ್ಲಿ ನಾವು ಸುಮ್ಮನೆ ಒಂದು ಅಲ್ಪ ಪ್ರಯತ್ನ ಇದನ್ನು ಜಗದಾಧಾರಕಾರೆ ಜನಾಂತರಂಗ ಸಂಚಾರೆ ಜಗದೇಕ ಭಾವರಸಶೀಲೆ ರಸಶೀಲೆ ಅಂದರೆ ಇಲ್ಲಿ ನಾವು ಒಂದು ಗೋಪುಚ್ಚ ಯತಿಯನ್ನು ಇಲ್ಲಿ ನಾವು ಬಳಸಿದ್ದೇವೆ. ಜಗದೇಕ ಭಾವರಸಶೀಲೆ, ಅದಾದ ನಂತರ ಭಾವರಸಶೀಲೆ, ರಸಶೀಲೆ. ಇದನ್ನು ದೊಡ್ಡ ಸಾಹಿತ್ಯದಿಂದ ಚಿಕ್ಕ ಸಾಹಿತ್ಯಕ್ಕೆ ನಾವು ಅಳವಡಿಸ್ಕೊಳ್ಳೋದಕ್ಕೆ ನಾವು ಗೋಪುಚ್ಚಯತಿ ಅಂತ ಹೇಳಿ ಕರಿತೀವಿ. ಈ ಥರದ ಒಂದು ಸಾಹಿತ್ಯವನ್ನು ನಮಗೆಲ್ಲರಿಗೂ ರಚನೆ ಮಾಡಿಕೊಟ್ಟಂತಹ ಶ್ರುತಿ ಅಚ್ಯುತರಾವ್ರವರಿಗೆ ನಾವು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅವರಿಗೆ ಬರ್ತಾ ಇದ್ದಾರೆ, ಇನ್ನೂ ಇಲ್ಲ. ಈಗ ನಮ್ಮ ಈ ಒಂದು ಪ್ರಾರ್ಥನಾ ಗೀತೆ, ಪರಂಪರಾ ಗೀತೆ, ಈ ಗೀತೆಯನ್ನು ನಾವು ರಚನೆ ಮಾಡೋದಕ್ಕೆ ಸ್ವರ ಸಂಯೋಜನೆ ಮಾಡಬೇಕಾಗಿದ್ರೂ ಒಂದು ಉದ್ದೇಶ ಇದೆ. 5 ರಾಗಗಳನ್ನು ನಾವು ತೆಗೆದುಕೊಂಡಿದ್ದೇವೆ, ಪಂಚರಾಗ ಮಾಲಿಕೆ ಅಂತ ಹೇಳಿ ತಗೊಂಡಿದ್ದೀವಿ. ಇದರ ಹಿನ್ನೆಲೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಹಿರೀಕರು ಪೂರ್ವಜರು ಯಾವ ಒಂದು ರಾಗಗಳನ್ನು ಹೆಚ್ಚಾಗಿ ಬಳಸ್ತಾ ಇದ್ದರು, ಆ ಒಂದೊಂದು ರಾಗವನ್ನು ಒಂದೊಂದು ಚರಣಕ್ಕೆ ಅಳವಡಿಸ್ಕೊಂಡು ತಾಳಕ್ಕೆ ಅವರು ತುಂಬ ಒಂದು ಪ್ರಾಶಸ್ತ್ಯ ಕೊಡ್ತಿದ್ದು, ತುಂಬ ಬಿಗಿಯಾದಂತಹ ಒಂದು ತಾಳ ಇದೆ ಅಂತ ಹೇಳಿ ನಾವು ಕೇಳಿಪಟ್ಟಿದ್ವಿ. ಅದರ ಒಂದು ಇದಕ್ಕಾಗಿ ಒಂದು ಸಣ್ಣ ಜತಿಯನ್ನು ಅಲ್ಲಿ ತಗೊಂಡು, ಅಂದರೆ ಈ ಸ್ವರಗಳ ಜೊತೆಗೆ ಸ್ವರ ಜತಿಯಾಗಿ ಅದನ್ನು ನಾವು ಸೇರಿಸಿ ಒಂದು ರಚನೆಯನ್ನು ಮಾಡಿದ್ದೇವೆ.
ಮೊದಲನೆಯ ರಾಗ ಕೇದಾರಗೌಳ, ಎರಡನೆಯ ರಾಗ ವಸಂತ, ಸಾಮ, ಕಾಂಬೋಜಿ, ಕಾಮವರ್ಧಿನಿ. ಸೊ ಇವೆಲ್ಲವೂ ವೆಂಕಟರಾಯರು, ರಾಮಚಂದ್ರರಾಯರು, ಕೃಷ್ಣಮೂರ್ತಿಗಳು, ಗುಡಿಬಂಡೆ ಸಹೋದರರು ಎಲ್ಲರೂ ಅದನ್ನು ತುಂಬ ಇಷ್ಟಪಟ್ಟು ಅದನ್ನು ಹಾಡ್ತಾ ಇದ್ದಂತಹ ರಾಗಗಳು. ಸೊ ಅದನ್ನೇ ಇವತ್ತು ಸ್ಮರಣೆಯಾಗಿ ತಗೊಂಡು ನಾವು ನೆನೆಸ್ಕೊಂಡು ಈ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಈಗ ಪರಂಪರಾ ಗೀತೆ. ಗಾನವಿಶಾರದೆ ತೋಭ್ಯಂ ನಮಃ ಪರಂಪರಾ ಸುಮಾ ಸುಗಂಧೆ. ಗಾನವಿಶಾರದೆ ತೋಭ್ಯಂ ನಮಃ ಪರಂಪರಾ ಸುಮಾ ಸುಗಂಧೆ. ಗಾನವಿಶಾರದೆ ತೋಭ್ಯಂ
शीले जगदेक भावरसशीले भावरसशीले रसशीले गान विशारदे तुभ्यं नमः परम्परा सुमा सुगन्धे परम्परा सुमा सुगन्धे परम्परा सुमा सुगन्धे ಉದ್ಘಾಟನಾ ಸಮಾರಂಭ ಇಟ್ಕೊಳ್ತಾ ಇದ್ದೇವೆ.